ಸಿದ್ದೇಶ್ ಅವರೇ. ಹಾಂ ಸರ್ ಹೇಳಿ. ಹಳ್ಳಿಕರ್ ನಾಟಿ ಹಸು ಸಾಕಿದ್ದೀನಿ ಅಂತ ಅಂದ್ರೆ ಹೌದು ಸರ್. ಅದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಹಾಂ ಸರ್, ನೋಡಿ ಸರ್, ಇಲ್ಲೇ ಕರು ಇದೆ. 4 ತಿಂಗಳು ಕರು ಸರ್ ಇದು. ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಬೆಳೆದಿರೋದು. ನಾವು ಯಾವುದೇ ಕಾರಣಕ್ಕೂ ದೇಸಿ ಹಸು ಬಿಟ್ಟು ಇನ್ಯಾವುದೋ ಹಸು ಹಾಲು ಮತ್ತು ಇನ್ನೇನು ಹಸುಗಳು ಸಗಣಿ ಸಹಿತ ಬಳಸಲ್ಲ ಸರ್ ನಾವು. ನಮಗೆ ಏನು ಹಸುಗಳು ತೋಟಕ್ಕೆ ಮತ್ತು ಏನು ಗೊಬ್ಬರ ಬೇಕೋ ಅದಕ್ಕೋಸ್ಕರ ಮತ್ತು ಆರೋಗ್ಯವಾಗಿ ಏನು ಇರಬೇಕು ಅನ್ನೋಕ್ಕೋಸ್ಕರ ನಾವು ನಾಟಿ ಹಸುನೇ ಸಾಕಾಣಿಕೆ ಮಾಡ್ತಾಯಿವಿ ಸರ್. ಇದು ಹಳ್ಳಿಕರ್ ಅಲ್ಲೂರಾ? ಹೌದು ಸರ್, ಹಳ್ಳಿಕಾರು. ಎಷ್ಟು ಹಸುಗಳಿದೆ ನಿಮ್ಮ ಹತ್ರ? ಸರ್ ನಮ್ಮ ಹತ್ರ ಇದರ ಅಮ್ಮ ಒಂದಿದೆ ಮತ್ತು ಇನ್ನೊಂದು ಅದ್ರ ಮಗಳು ಒಂದಿದೆ ಸರ್. ಇದು ಓರಿಕರನ ಹೆಣ್ಗರ? ಹೌದು ಸರ್, ಓರಿಕರು. ಓರಿಕರ ಹುಟ್ಟಿದ್ರೆ ಕೆಲವರೆಲ್ಲ ಕಸಾಯಿಖಾನೆ ಕೊಡ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇಲ್ಲ ಸರ್, ಓರಿಕರ ಹುಟ್ಟಿದ್ರು ಇದು ಏನಿದ್ರು ಬೇಸಾಯಕ್ಕೆ ಹೋಗುತ್ತೆ ಮತ್ತು ರೇಸ್ಗೆ ಹೋಗುತ್ತೆ. ಈ ಥರ ಈಗ ಯಾರು ಕಸಾಯಿಖಾನೆಗೆ ಅಷ್ಟು ಕೊಡ್ತಾ ಇಲ್ಲ ಸರ್. ಏನಿದ್ರು ಈ ಸೀಮೆ ಹಸು ಈ ಥರ ಬರುತ್ತಲ್ಲ ಅದನ್ನು ಮಾತ್ರ ಕೊಡ್ತಾರೆ ಸರ್. ಇದು ಹಸು ಓರಿಕರ ಹುಟ್ಟಿದ್ರು ಒಳ್ಳೆ ಬೇಡಿಕೆ ಇದೆ. ಹೆಣ್ಗರ ಹುಟ್ಟಿದ್ರೆ ನಮಗೆ ತಳಿ ಸಂತತಿ ಬೆಳೆಯುತ್ತೆ ಸರ್. ಅದರಿಂದ ನಾವು ನಾಟಿ ಹಸುವನ್ನೇ ಜಾಸ್ತಿ ಇದು ಮಾಡ್ತಾ ಇದ್ದೀವಿ ಸರ್. ನಾಟಿ ಹಸುಗೆ ಸೆಮಿನ್ ಯಾವ ಥರ ಮಾಡಿಸ್ತೀರಾ? ಅಂದರೆ ಓರಿ ಕೊಡಿಸ್ತೀರಾ ಅಥವಾ? ಇಲ್ಲಿ ಓರಿ ಇದೆ ಸರ್, ನಮ್ಮಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ನ್ಯಾಚುರಲ್ ಪ್ರೊಸೆಸ್ ಇದೆ. ಓರಿನೇ ಕೊಡಿಸ್ತೀವಿ ಸರ್. ಅದ್ರ ಬಗ್ಗೆ ಏನು ಹೇಳ್ತೀರಾ? ಓರಿ ಕೊಡಿಸಿದ್ರೆ ಉತ್ತಮನ ಅಥವಾ ಸೆಮಿನ್ ಮಾಡಿಸಿದ್ರೆ ಉತ್ತಮ? ಸೆಮೆನ್ ಅಂದರೆ ಯಾವ ಥರ ಓರಿ ಬ್ರೀಡ್ ಇರುತ್ತೆ ಅಂತ ನಮಗೆ ಕನ್ಫರ್ಮ್ ಇರಲ್ಲ ಸರ್. ಇಲ್ಲಾದರೆ ಡೈರೆಕ್ಟ್ ಓರಿ ನೋಡಿರ್ತೀವಿ, ಏನು ಗುಣಲಕ್ಷಣ ಇರುತ್ತೆ ಅನ್ನೋ ನಮಗೆ ಗೊತ್ತಿರುತ್ತೆ. ನಾವು ಓರಿ ನೋಡ್ಕೊಂಡೆ ಕ್ರಾಸಿಂಗ್ ಮಾಡಿಸ್ತೀವಿ ಸರ್. ಇದಕ್ಕೆ ಯಾವ ಥರ ಹುಲ್ಲು ಕೊಡ್ತೀರಾ, ಹೇಗೆ ಬಗ್ಗೆ ಹೇಳಿ ಸರ್? ಇದಕ್ಕೆ ರಾಗಿ ಹುಲ್ಲು ಮತ್ತು ಹಸೆ ಮೇವು ಎಲ್ಲ ಥರದ್ದು ಕೊಡ್ತೀವಿ ಸರ್. ಇದನ್ನೇನು ಹೊರಗಡೆ ಏನು ಬಿಡೋಕೆ ಹೋಗಲ್ಲ. ಒಂದು ವರ್ಷ ಆಗೋ ತನಕ ನಾವು ಇಲ್ಲೇ ಒಳಗಡೆ ಮೇಂಟೈನ್ ಮಾಡ್ಕೊಂಡು ಆಮೇಲೆ ಹೊರಗಡೆ ಬಿಡ್ತೀವಿ ಸರ್. ಏಕೆಂದರೆ ಈಗ ಮೇವಿನ ಅಭಾವನೇ ಇರುತ್ತೆ. ಇನ್ನೇನಿದ್ರು ಮಳೆಗಾಲ ಬಂದು ಮೇವು ಬಂದರೆ ಹೊರಗಡೆ ಮೇಯಕ್ಕೆ ಹೋಗ್ತದೆ ಸರ್. ಸಿದ್ದೇಶ್ ಅವರೇ. ಹಾಂ ಸರ್ ಹೇಳಿ. ಒಂದು ಜೊತೆ ಹಸುಗಳು ಸಾಕಿದ್ದೀರಾ? ಹೌದು ಸರ್. ಹಸುಗಳ ಬಗ್ಗೆ ಹೇಳಿ. ಇದು ಎಷ್ಟು ವರ್ಷದಿಂದ ಸಾಕಿದ್ದೀರಾ ಸರ್? ಇದು ಮನೆಯಲ್ಲೇ ಹುಟ್ಟಿದ್ದು. ನಮ್ಮ ಹತ್ರ ಹಳೆ ಹಸುಗಳಿದ್ದು. ಆ ಹಳೆ ಹಸುಗಳಲ್ಲೇ ನಾವು ಬ್ರೀಡ್ ಮಾಡ್ತಾ ಇರೋದ್ರಿಂದ ಇದು ಮನೆ ಹಸು ಸರ್. ಇದು ಗೇಮಿಗೆ ಯೂಸ್ ಮಾಡ್ತೀರಾ ಅಥವಾ ಹಾಲಿಗೆ ಯೂಸ್ ಮಾಡ್ತೀರಾ? ಎರಡಕ್ಕೂ ಯೂಸ್ ಮಾಡ್ತೀವಿ ಸರ್. ಗೇಮನ್ನು ಮಾಡ್ತೀವಿ ಮತ್ತು ಹಾಲಿಗೂ ಯೂಸ್ ಮಾಡ್ತೀವಿ. ನಿಮ್ಮ ತೋಟನೆಲ್ಲ ಇದರಲ್ಲೇ ನೀವು ಗೇಮೇ ಮಾಡ್ತೀವಿ? ಹೌದೌದು ಸರ್, ಇದ್ರಾಗಿ ಇದು ಮಾಡ್ತೀವಿ ಸರ್. ಎಷ್ಟು ಕರುಗಳನ್ನು ಕೊಟ್ಟಿದ್ದಾವೆ ಇವೆಲ್ಲ? ಸರ್ ಇದು ಒಂದು 2 ಕರು. ಈಗ ಏನು ಒಳಗಡೆ ನೋಡಿದ್ರೆ ಅದು 2ನೇ ಕರು. ಇದು ಮೊದಲನೇ ಕರು ಸರ್. ಎಷ್ಟು ವರ್ಷದಿಂದ ಹಸುಗಳು ಸಾಕ್ತಾ ಇದ್ದೀರಾ ಸರ್? ನಮ್ಮ ಹತ್ರ ನಮ್ಮ ತಾತಾರಿಂದಲೂ ಇದಾವೆ ಸರ್. ಮೊದಲಿಂದಲೂ ಇದಾವೆ ಸರ್. ಎಷ್ಟು ಲೀಟ್ರ್ ಹಾಲು ಕೊಡುತ್ತೆ ಹಸು ಇದು? ಸರ್ 1 ರಿಂದ 1.5 ಲೀಟ್ರ್ ಒಂದು ಟೈಮಿಗೆ ಬರುತ್ತೆ ಸರ್. ಈ ಸಗಣಿ ಮತ್ತು ಇದರಿಂದ ಗೋಬರ್ ಗ್ಯಾಸ್ ಏನಾದರೂ ತಯಾರು ಮಾಡ್ತಾ ಇದ್ದೀರಾ? ಸರ್ ಗೋಬರ್ ಗ್ಯಾಸ್ ಏನು ಮಾಡ್ತಾ ಇಲ್ಲ, ಮಾಡಬೇಕು ಅನ್ನೋ ಪ್ಲ್ಯಾನ್ ಐತೆ ಸರ್. ಅದು ನೆಕ್ಸ್ಟ್ ಮಾಡಿ. ಅದು ಗೋಬರ್ ಗ್ಯಾಸಿಂದ ಒಳ್ಳೆ ಒಂದು ಉಪಯೋಗ ಆಗುತ್ತೆ. ಹೌದು ಸರ್. ಈ ಮಾಮೂಲಿ ಗ್ಯಾಸ್ ಉಪಯೋಗಿಸಿದ್ರೆ ಅಷ್ಟು ಆರೋಗ್ಯ ಚೆನ್ನಾಗಿರಲ್ಲ. ಹೌದು ಸರ್. ನೀವು ಹಸುಗಳು ಕಟ್ಟಿರೋದ್ರಿಂದ ಹೌದೌದು ಸರ್, ಗೋಬರ್ ಗ್ಯಾಸ್ ಹಾಕ್ಸಿ ಗೋಬರ್ ಗ್ಯಾಸ್ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಐತೆ ಸರ್. ಈಗ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ. ನೀವು ತೋಟದಲ್ಲಿ ಬೇರೆ ಇದ್ದೀರಾ? ಹೌದು ಸರ್. ಹೌದು. ಹಾಗಾಗಿ ಒಳ್ಳೆ ಅನುಕೂಲನೂ ಆಗುತ್ತೆ. ಹೌದು ಸರ್. ಇವುಗಳೇನು ಮಾರೋದು ಕೊಡೋದು ತರೋದು ಆ ಥರ ಏನಿಲ್ಲ ಸರ್. ನಮ್ಮ ಹತ್ರ ಓರಿಕರು ಬಂದರೆ ಮಾರ್ತೀವಿ ಸರ್. ಹೆಣ್ಗರು ಬಂದರೆ ನಾವೇ ಇಟ್ಕೊಂತೀರಾ? ಹಾಲು ಎಷ್ಟು ಲೀಟ್ರ್ ಕೊಡುತ್ತೆ ಇದು ಒಂದು ಹೊತ್ತಿಗೆ? ಸರ್ ನಮಗೆ 1 ರಿಂದ 1.5 ಲೀಟ್ರು ಕರೆಕ್ಟ್ ಬಿಟ್ಟು ಸಿಗುತ್ತೆ ಸರ್ ನಮಗೆ. ಮಾರಾಟ ಏನು ಮಾಡಲ್ಲ? ಇಲ್ಲ ಸರ್, ಮನೆಗೆ. ಹಸುವಿನ ತುಪ್ಪ ಬೆಣ್ಣೆ ಏನಾದರೂ ಮಾರಾಟ ಮಾಡ್ತೀರಾ? ಮಾರಾಟ ಏನಿಲ್ಲ ಸರ್, ಮನೆಗೆ ಇದು ಮಾಡ್ತೀವಿ. ನಮ್ಗೆ ಎಷ್ಟು ಬೇಕು ಮನೆಗೆ ಈ ಥರ ಯೂಸ್ ಮಾಡ್ಕೊಂಡು ಅಲ್ಲಿ ಇನ್ನೂ ಉಳಿದಿದ್ರೆ ಕರಿಗೆ ಬಿಡ್ತೀವಿ ಸರ್ ನಾವು. ಇದು ಯಾವ ಥರ ಮೇಂಟೈನ್ ಮಾಡ್ಬೇಕು ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಮೇಂಟೆನೆನ್ಸ್ ಏನಿಲ್ಲ ಸರ್, ಹೊರಗಡೆ ಮೇವು ಮತ್ತು ಈ ಜೋಳ ಮತ್ತು ಈ ಥರದ ಹಿಂಡಿ ಒಂದಿಷ್ಟು ಒಂದು ಟೈಮ್ ಕೊಡ್ತೀವಿ ಸರ್, ಅಷ್ಟೇ. ಫೀಡ್ ಲೆಕ್ಕ ಇನ್ನು ಜಾಸ್ತಿ ಏನು ಈಗ ಸೀಮೆ ಹಸುಗಳಿಗೆ ಬಳಸಂಗೆ 5 ರಿಂದ 6 kg ಒಂದು ಟೈಮ್ಗೆ ಏನು ಬಳಸೋ ಅವಶ್ಯಕತೆ ಏನಿಲ್ಲ. ಮೇವು ಈಗ ಅಭಾವ ಇರೋದ್ರಿಂದ ತಿಂಡಿ ಕೊಡ್ತಾಯಿದ್ದೀವಿ. ಮೇವು ಜಾಸ್ತಿ ಸಿಗೋ ಟೈಮಲ್ಲಿ ಏನು ತಿಂಡಿ ಏನು ಅವಶ್ಯಕತೆ ಇಲ್ಲ ಸರ್. ಝೀರೋ ಮೇಂಟೆನ್ಸ್ ಥರ ಮಾಡ್ಕೋಬೋದು. ಇದು ಈ ಒಂದು ನಾಟಿ ಹಸುಗಳಿಗೆ ಕಾಯಿಲೆನೇ ಬರೋದಿಲ್ಲ ಅಂತಾರೆ, ಅದು ಹೇಗೆ? ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ಕಾಯಿಲೆಗೆ ತಡೆಯುತ್ತೆ ಸರ್. ಕಾಯಿಲೆ ಬರಲ್ಲ ಅಂತ ಏನಿರಲ್ಲ. ಬಂದರೂ ತಡೆಯುತ್ತೆ. ಆದರೂ ಅಷ್ಟು ಕಾಯಿಲೆ ಇದು ಮಾಡ್ಕೊಳೋದು ಸರ್. ಸಾಧು ಇದೆ ಅಲ್ವರ? ಹೌದು ಸರ್, ಸಾಧು ಇದೆ. 2 ಸಾಧು ಇದೆ. ಹೌದು ಸರ್, ಹೌದು. ನಾವು ಯಾವ ಥರ ಹಸುಗಳು ಮೇಂಟೈನ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಸರ್. ಈಗ ಕಟ್ಟಿ ಬಂದು ಅದ್ರ ಸಂಪರ್ಕ ಇಲ್ಲ ಅಂದರೆ ಹಸುಗಳು ರ್ಯಾಶ್ ಇರ್ತವೆ. ನಾವು ಯಾವಾಗಲೂ ಅದ್ರ ಜೊತೆ ಸಂಪರ್ಕ ಇರೋದ್ರಿಂದ ಯಾವಾಗಲೂ ಸಾಧುವಾಗಿರ್ತವೆ ಸರ್.
ಈ ಹಸುವಿನ ಸಗಣಿಯಿಂದ ವಿಭೂತಿ ಹೌದು ಸರ್. ಕೆಲವೊಂದು ಬೈ ಪ್ರಾಡಕ್ಟ್ ಎಲ್ಲ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ಹೌದು ಮಾಹಿತಿ ಸರ್, ಇದೆಯಾ? ಹೌದು ಮಾಡ್ತಾ ಇದ್ದಾರೆ ಸರ್. ಆದರೆ ನಮ್ಗೆ ಅಷ್ಟು ಐಡಿಯಾ ಇಲ್ಲ. ಅದು ನೋಡ್ಕೊಂಬಂದು ಪ್ರಯತ್ನ ಮಾಡ್ಬೇಕು ಸರ್ ಎಲ್ಲ. ಅದು ಗೋಮಯ, ಗೋನಂದಾಜಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಸರ್? ಅದ್ರ ಬಗ್ಗೆ ಐಡಿಯಾ ಏನಿಲ್ಲ ಸರ್. ಆದರೆ ಕೇಳಿದ್ವಿ ಸರ್ ಅದು.